ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಊಟದಲ್ಲಿ ಮದ್ದು ಹಾಕ್ತಾರೆ ಅಂತ ಹೇಳ್ತಾರಲ್ಲ, ಅದು ನಿಜನಾ ಸುಳ್ಳು? ವೀಕ್ಷಕರೇ, ಅದು ಖಂಡಿತವಾಗಿ ಮೂಢನಂಬಿಕೆ ಅಲ್ಲ, ಅದು ನಿಜ. ಇಂದಿನ ಕಾಲದಲ್ಲಿ, ಚಾಣಕ್ಯನ ಕಾಲದಲ್ಲಿ, ಗುಪ್ತ ಮತ್ತು ಮೌರ್ಯ ಡೈನಾಸ್ಟಿಯರ ಕಾಲದಲ್ಲಿ ವಿಷಕನ್ಯೆಯನ್ನು ಸೃಷ್ಟಿ ಮಾಡಿದಂತಹ ಚಾಣಕ್ಯ ಈ ಥರದ ಊಟದಲ್ಲಿ ಮದ್ದು ಹಾಕುವಂತಹ ಪ್ರತೀತಿಯನ್ನು ಕೂಡ, ಅದಕ್ಕೆ ಆ್ಯಂಟಿಡೋಟನ್ನು ಕೂಡ, ಅದರಲ್ಲಿ ಏನು ಹಾಕ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಹಲವಾರು ಗ್ರಂಥಗಳಲ್ಲಿ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ವೀಕ್ಷಕರೇ, ಊಟದಲ್ಲಿ ಮದ್ದು ಹಾಕಿದರೆ ಏನೇನು ಲಕ್ಷಣಗಳನ್ನು ತಿಳ್ಕೊಂಬಿಡ್ರಿ. ಹೊಟ್ಟೆ ವಿಪರೀತ ಉರಿ, ಸಂಕಟ, ಅಜೀರ್ಣ, ಹೊಟ್ಟೆಯಲ್ಲಿ ಗುಡುಗುಡುಗುಡು ಶಬ್ದ, ಗ್ಯಾಸ್ಟ್ರಿಕ್ಕಿನ ಲಕ್ಷಣ ಅಂತಲೇ ಅನ್ಕೊಳ್ರಿ. ಅದ್ರ ಜೊತೆಗೆ ಎದೆ ಬಡಿತ ಜಾಸ್ತಿ ಆಗೋದು, ಗಾಬರಿ ಆಗೋದು, ಭುಜ ನೋವು ಬರೋದು, ಸೊಂಟ ನೋವು ಬರೋದು, ಸುಸ್ತಾಗೋದು, ಸಿಟ್ಟು ಬೇಗ ಬರೋ ಅಂಥದ್ದು, ತಿಂದಂಥ ಆಹಾರ ಜೀರ್ಣ ಆಗದೇ ಇರೋ ಅಂಥದ್ದು, ಅನ್ನ, ಆಹಾರ, ರೊಟ್ಟಿ, ಚಪಾತಿ ಎಲ್ಲದನ್ನು ಬೇಯಿಸ್ತದ್ರೆ ಅಂದರೆ ಅದನ್ನು ಸ್ಮೆಲ್ಲಿಗೆ ವಾಂತಿ ಬರೋ ಅಂಥದ್ದು, ಮೋಷನ್ ಕ್ಲಿಯರ್ ಆಗದೇ ಇರೋಂಥದ್ದು, ಮೈಕೈ ನೋವಾಗೋ ಅಂಥದ್ದು, ಕಣ್ಣು ಮಂಜಾಗೋ ಅಂಥದ್ದು, ತಲೆ ಜೋಲಿ ಬರೋ ಅಂಥದ್ದು, ಇದೆಲ್ಲ ಲಕ್ಷಣಗಳು ಈ ಊಟದಲ್ಲಿ ಮದ್ದಿನ ಪ್ರಯೋಗ ಆದಾಗ ಬರುವಂತಹ ಸಾಧ್ಯತೆ ಇರ್ತದೆ. ಎಲ್ಲರಿಗೂ ಎಲ್ಲ ಲಕ್ಷಣ ಬರಬೇಕು ಅಂತಿಲ್ಲ, ಕೆಲವರಿಗೆ ಕೆಲವು ಲಕ್ಷಣ ಬರ್ತವೆ. ನೀವು ಇನ್ನೂ ಪಕ್ಕ ಮಾಡ್ಕೋಬೇಕು, ನಿಮಗೆ ಊಟದಲ್ಲಿ ಮದ್ದಿನ ಪ್ರಯೋಗ ಆಗಿದೆ ಅಂತ ತಿಳ್ಕೋಬೇಕು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೂತ್ರವನ್ನು ಒಂದು ಚಿಪ್ನಲ್ಲಿ ತಗೊಂಡು ಅದರಲ್ಲಿ ಹುರುಳಿಕಾಳನ್ನು ಹಾಕಿ 24 ಗಂಟೆ ಬಿಡ್ರಿ, ಅವೆಲ್ಲ ಕಪ್ಪಾಗಿರ್ತವೆ. ಆಗಿದ್ದಾವೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ರಿ ಮದ್ದಿನ ಪ್ರಯೋಗ ಆಗಿದೆ ಅಂತಂದು. ನುಗ್ಗೆ ಸೊಪ್ಪಿನ ರಸವನ್ನು ತಗೊಂಬರ್ರಿ, ಅಂಗೈಯಲ್ಲಿ ಹಾಕ್ಕೊಂಡು 10 ನಿಮಿಷ ಇಟ್ಕೊಂಡ ತಕ್ಷಣವೇ ಅದು ಒಡಕು ಮೊಸರು ಥರ ಒಡೆದೋಗ್ತದೆ. ಅದು ಅರ್ಥ ಮಾಡ್ಕೊಳ್ಳಿ ಮದ್ದಿನ ಪ್ರಯೋಗ ಆಗಿದೆ ಅಂತಂದು. ಇದನ್ನು ಲಕ್ಷಣಗಳಿತ್ತು ಅಂತಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬೇಕು. ವೀಕ್ಷಕರೇ, ನಿಮಗೆ ಬೇರೆ ಇನ್ನಿತರ ಯಾವುದೇ ರಕ್ತ ಪರೀಕ್ಷೆ ಮಾಡಿಸ್ರಿ, ಸ್ಕ್ಯಾನಿಂಗ್ ಮಾಡಿಸ್ರಿ, ಎಂಡೋಸ್ಕೋಪಿ ಮಾಡಿಸ್ರಿ, ಕೊಲೊನೋಸ್ಕೋಪಿ ಮಾಡಿಸ್ರಿ, ಎಲ್ಲ ಟೆಸ್ಟ್ಗಳು ನಾರ್ಮಲ್ ಬರ್ತವೆ. ವೀಕ್ಷಕರೇ, ಹೀಗೆ ನಾರ್ಮಲ್ ಬಂದಾಗ ನಿಮ್ಮ ಡಾಕ್ಟ್ರು ಏನೊಂದು ಔಷಧಿ ಕೊಡ್ತಾರೆ, ಯಾವ ಔಷಧಿ ಕೊಟ್ಟರೂ ನಿಮ್ಮ ಕಾಯಿಲೆ ವಾಸಿ ಆಗಲ್ಲ, ಯಾವುದರಿಂದನೂ ಪ್ರಯೋಜನ ಆಗ್ತಾ ಇರಲ್ಲ. ಅಂಥ ಸಂದರ್ಭದಲ್ಲಿ ಈ ನಮ್ಮ ಮದ್ದಿಗೆ ಆ್ಯಂಟಿಡೋಟ್ ಇದೆ, ಆ ಥರದ ಪ್ರಯೋಗವನ್ನು, ಆ ಥರದ ಔಷಧಿಗಳನ್ನು ಕೊಟ್ಟಾಗ ಖಂಡಿತವಾಗೂ ವಾಸಿ ಆಗ್ತದೆ. ಈ ಥರದ ಪೇಷಂಟ್ಗಳು ನಮ್ಮಲ್ಲಿ ಬಂದು ಚಿಕಿತ್ಸೆ ತಗೊಂಡು ಆರಾಮಾಗಿರೋ ಅಂಥವರ ಉದಾಹರಣೆಗಳು ಸುಲಭ ಆಯುರ್ವೇದ ಅನ್ನೋ ಯೂಟ್ಯೂಬ್ ಚಾನಲ್ಲಿ ಸಾಕಷ್ಟಿವೆ. ಇದ್ರ ಜೊತೆಗೆ ಇದ್ರ ನೆಕ್ಸ್ಟ್ ಬೇಕಾದರೆ ನಾವು ಆ ಥರದ ಪೇಷಂಟು ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡು ಆರಾಮಾಗಿರೋರು ಅವರೇ ಮಾತಾಡಿರೋಂತಹ ವಿಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತೇವೆ. ಅದನ್ನು ನೋಡಿ ಈ ಥರದ ಸಮಸ್ಯೆ ಇದ್ದಂಥವರು ಆಯುರ್ವೇದ ವೈದ್ಯರ ಹತ್ರ ಹೋಗ್ಬಿಟ್ಟು ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡು ಇದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳಿ. ಇದನ್ನು ಅಲಕ್ಷ್ಯ ಮಾಡಿದ್ದೇ ಆದಲ್ಲಿ ಹಂತವಾಗಿ ಮನುಷ್ಯ ಕ್ಷೀಣಿಸ್ತಾ ಬರ್ತಾನೆ, ವೀಕ್ ಆಗ್ತಾ ಬರ್ತಾನೆ, ಬರಬಾರದ ಕಾಯಿಲೆಗಳು ಬರ್ತವೆ, ಬಂದು ಸಾವು ಕೂಡ ಈಡಾಗುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ಎಚ್ಚೆತ್ಕೊಳ್ಳಿ. ಸಾಧ್ಯವಾದಷ್ಟು ಹೊರಗಡೆ ಏನನ್ನು ತಿನ್ನೋಕ್ಕೆ ಹೋಗಬೇಡ್ರಿ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.